ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಬ್ಬ ಆಗಿ ನೆಕ್ಸ್ಟ್ ಡೇ ದೇವ್ರಿಗೆ ಮತ್ತೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ದೇವರನ್ನು ತೆಗಿತಾ ಇದ್ದೀನಿ. ಸೊ ಎಲ್ಲರ ಮನೆಯಲ್ಲೂ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿ ಇಷ್ಟವಾಗಿ ದೇವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ. ಬಟ್ ನೆಕ್ಸ್ಟ್ ಡೇ ಅದನ್ನು ತೆಗಿಬೇಕು ಅಂಥೇಳಿ ಬಂದಾಗ ತುಂಬ ಬೇಜಾರಾಗ್ತಾ ಇರುತ್ತಲ್ವ. ಸೊ ನನಗೆ ಅಂತಲ್ಲ, ಎಲ್ಲರಿಗೂ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ನನಗೂ ಹಂಗೆ ಅನಿಸ್ತಾಯಿತ್ತು, ಇನ್ನೊಂದು ಸ್ವಲ್ಪ ಹೊತ್ತಿರಲಿ ಅಂತ ಹಾಗೆ ಮಾಡಿ ಮಧ್ಯಾಹ್ನ ಮಾಡಿಬಿಟ್ಟೆ ನಾನು. ಸೊ ಇಲ್ಲ, ಮಧ್ಯಾಹ್ನ ಆದಮೇಲೆ ತೆಗಿಯೋಣ, ಇನ್ನು ಸಂಜೆ ಆಗಿಬಿಡುತ್ತೆ ಅಂತ. ಅಷ್ಟು ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು. ಅವಳು ಹತ್ರದಿಂದ ನೋಡಬೇಕು ನಾನು ದೇವ್ರನ್ನ ಅಂದ್ಬಿಟ್ಟು ವೀಡಿಯೋ ಕಾಲ್ ಎಲ್ಲ ಮಾಡಿದ್ಲು. ಸೊ ಹಂಗಾಗಿ ಅವಳಿಗೆ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ದೆ. ಬೆಳಗ್ಗೆಗೂ ಕೂಡ ಬಾ ಅಂತ ಹೇಳಿದೆ, ಬಟ್ ಬರೋಂಗಿರಲಿಲ್ಲ. ನಾನು ಈ ಸಲ ಅಂತೂ ತುಂಬ ಜನ ಫ್ರೆಂಡ್ಸ್ಗಳು ಮಿಸ್ ಆದರು ನಮ್ಮ ಮನೆ ಹಬ್ಬಕ್ಕೆ. ಸೊ ಲಾಸ್ಟ್ ಟೈಮ್ ಅಂತೂ ಬಂದಿದ್ದರು, ಹಬ್ಬ ಆಗಿ ನೆಕ್ಸ್ಟ್ ಡೇ ಆದರೂ ಬಂದಿದ್ದರು. ಬಟ್ ಈ ಸಲ ಮಿಸ್ ಆಯಿತು ಎಲ್ಲರದ್ದು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಹಂಗೆ ನಾನು ನನ್ನ ಮಗನ ಹತ್ರ ಮಾತಾಡಿಕೊಂಡು ಎಲ್ಲನೂ ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮೆಲ್ಲ ಸ್ವಲ್ಪ ಮಿಕ್ಸಪ್ ಮಾಡ್ಕೊಂಬಿಟ್ಟಿದ್ದೆ ನಾನು ತೆಗೆದಿಡುವಾಗ. ಬಟ್ ಈ ಸಲ ಏನೇ ಆಗಲಿ ಪೂರ್ತಿಯಾಗಿ ಎರಡು ಸಪ್ರೇಟ್ ಮಾಡಿ ಇಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿ ದೇವರಿಗೆ ಏನು ನಾನು ಅಲಂಕಾರಕ್ಕೆ ಯೂಸ್ ಮಾಡ್ತೀನಲ್ಲ ಅದನ್ನೆಲ್ಲ ಒಂದು ಇದರಲ್ಲಿ ಹಾಕಿ, ಮತ್ತು ಹಿಂದೆ ಡೆಕೋರೇಷನ್ಗೆಲ್ಲ ಏನೆಲ್ಲ ಯೂಸ್ ಮಾಡ್ತೀನಿ ಅದನ್ನು ಇನ್ನೊಂದು ಸಪ್ರೇಟ್ ಬ್ಯಾಗ್ ಹಾಕಿ ಎರಡೂ ಸಪ್ರೇಟ್ ಮಾಡಿ ಎತ್ತಿಟ್ಟೆ. ನೆಕ್ಸ್ಟು ನಾನು ಮಾಡುವಾಗ ಮತ್ತೆ ಅದೇ ರೀತಿ ಕನ್ಫ್ಯೂಷನ್ ನನಗಿರಲ್ಲ ಅಂತ ಅದೇ ರೀತಿ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ನನಗಂತೂ ನಿಜ ತುಂಬ ಬೇಜಾರಾಗ್ತಾಯಿತ್ತು. ತೆಗಿಯೋದಕ್ಕೆ ಏನೂ ಮಾಡೋಕ್ಕಾಗಲ್ಲ, ತೆಗಿಲೇಬೇಕಲ್ವ ಅಂದ್ಬಿಟ್ಟು ನಿಧಾನವಾಗಿ ತೆಗಿತಾ ಇದ್ದೀನಿ. ನಾನು ಮಾಡುವಾಗ ಏನು ಗೊತ್ತಾ, ಎಲ್ಲೆಲ್ಲಿ ಪಿನ್ ಹಾಕಿರ್ತೀವಿ ಅನ್ನೋದೇ ನೆನಪಿರೋದಿಲ್ಲ. ಸೊ ಹಾಗಾಗಿ ತೆಗಿಯುವಾಗ ಸ್ವಲ್ಪ ನಿಧಾನವಾಗಿ ತೆಗೆದ್ರೆ ಒಳ್ಳೆಯದು. ಕಳಶ ಎಲ್ಲ ಕದಲಿಸಿದ್ಮೇಲೆ ದೇವ್ರ ಮೈ ಮೇಲಿರುವಂಥ ಒಡವೆ ಬಟ್ಟೆನೆಲ್ಲ ನಾವು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎತ್ತಿಡಬೇಕು ಅಂತ. ಅದೇ ರೀತಿ ನಾನು ಒಡವೆನ ಹಾಕ್ಕೊಂಡಿದ್ದೆ, ಒಡವೆ ಮತ್ತು ಹೂವು ಎಲ್ಲ ಹಾಕ್ಕೊಂಡಿದ್ದೆ. ಬಟ್ ಸೀರೆ ಹಾಕ್ಕೊಳ್ಳಿಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ನಾನು ಯಾವತ್ತು ಸ್ಯಾಟರ್ಡೆ ಹೊಸ ಬಟ್ಟೆನ ಮೈ ಮೇಲೆ ಹಾಕ್ಕೊಳ್ತೀನಿ. ಅವತ್ತೆಲ್ಲ ನೆಕ್ಸ್ಟ್ ಆ ಬಟ್ಟೆನ ಹಾಕ್ಕೊಂಡಾಗ ಇಲ್ಲ ಮಳೆ ಬರುತ್ತೆ, ಇಲ್ಲ ಏನಾದರೂ ನೀರಲ್ಲಿ ನೆನೆಯುತ್ತೆ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಅಂತ ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿ ಸೀರೆನ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಮೈ ಮೇಲೆ ಹಾಕ್ಕೊಂಬಿಟ್ಟು ಎತ್ತಿಟ್ಬಿಟ್ಟೆ. ಚೆನ್ನಾಗಿ ಹಾಡ್ತಾಯಿಲ್ಲ ಕಣ, ಚೆನ್ನಾಗಿ ಹಾಡ್ತಾಯಿಲ್ಲ ಕಾಲರು. ಹಾಯ್ ಫ್ರೆಂಡ್ಸ್, ಹಬ್ಬ ಆದಮೇಲೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲೇ ಇಲ್ಲ. ನೆನೆ ಒಂಚೂರು ದೇವ್ರನ್ನೆಲ್ಲ ಕದಲಿಸೋದನ್ನು ನಾನು ಒಂದಷ್ಟು ರೆಕಾರ್ಡ್ ಮಾಡಿದ್ದೆ ಅಷ್ಟೇ. ಸೊ ಯಾಕೋ ಹುಷಾರಿಲ್ಲ, ಮೈ ತುಂಬಾ ಒಂಥರ ಸುಸ್ತು, ಟಯರ್ಡು ಆ ಥರ ಆಗಿ ಜ್ವರ ಬರಬೇಕಾಗ್ಬಿಟ್ಟಿದೆ ನನಗೆ. ಅದಾದಮೇಲೆ ಮೀಶೋಯಿಂದ ಏನು ಆರ್ಡ್ರ್ ಮಾಡಿದೆ ಅದು ಕೂಡ ಇವತ್ತು ರಿಸೀವ್ ಆಗಿದೆ ನನಗೆ. ಇವತ್ತು ಇನ್ನೂ 2 ಪಾರ್ಸಲ್ ರಿಸೀವ್ ಆಯಿತು. ಅದೇ ಅಂದ್ಕೊಂಡು ಹಬ್ಬಕ್ಕೆ ಅಂತ ಮಾಡಿದ್ದು, ಹಬ್ಬ ಆದಮೇಲೆ ರಿಸೀವ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲಲ್ವ. ನನಗಂತೂ ಒಂಥರ ಟಯರ್ಡ್ನೆಸ್ಸು, ಹುಷಾರಿಲ್ಲ, ಆ ಥರ ಸುಸ್ತು ಹಂಗೆ ಆಗ್ತಾಯಿದೆ. ಇವತ್ತು ಬಂದ್ಬಿಟ್ಟು ಸಂಡೇ, ಅಲ್ಲಿ ಅತ್ತೆ ಮಾವ ಮನೇಲಿ ಶ್ರಾವಣ ಮಾಡ್ತಾರೆ, ಅಲ್ಲಿ ಹೋಗಬೇಕು. ಅದಕ್ಕೆಲ್ಲ ಪೂಜೆ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗಿಸಿ ನೆನೆಲ್ಲ ಪೂರ್ತಿ ಎತ್ತಿಡೋದೇ ಆಯಿತು. ಇನ್ನೂ ಒಂದಷ್ಟು ಇದೆ ಸಪ್ರೇಟ್ ಮಾಡೋದು. ದೇವ್ರದ್ದು ಮೇನ್ ಐಟಮ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಮೇನು ಇನ್ನು ಮಿಕ್ಕಿರೋದಂದರೆ ಆ ಬ್ಯಾಕ್ ಟಾಪ್ ಒಂದು ಹಾಕಿ ಬಿಟ್ಟಿದ್ದೀನಿ. ಸೊ ಒಂದಷ್ಟು ಏನಾದರೂ ರೀಲ್ಸ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದೆ ತಿಂಡಿಗೆ. ಇವ್ರದ್ದೆಲ್ಲ ಆಯಿತು, ನಾನು ತಿಂತಾಯಿದ್ದೀನಿ. ಇವಾಗ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅದನ್ನು ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ತಿಂದ್ಬಿಟ್ಟು ಹೊರಡ್ತೀವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಕ್ಕ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ನಾ ಹೋಗಿದ್ದೆ ಲೇಟಾಗಿತ್ತು, 12:30 ಏನೋ ಆಗಿಬಿಟ್ಟಿತ್ತು. ಸೊ ಹೋದ್ಮೇಲೆ ನಾವು ಶ್ರಾವಣ ಮಾಡುವಾಗ ಮನೆಗೆ ಪುರ್ಸಪ್ಪನ ಕರೆಸ್ತೀವಿ. ಈ ವೆಂಕಟೇಶ್ವರನ ಒಕ್ಲಿರೋರು ದಾಸಪ್ಪನ ಕರೆಸ್ತಾರೆ. ನಾವು ಶಿವನ ಒಕ್ಲಿರೋದ್ರಿಂದ ಪುರ್ಸಪ್ಪನ ಕರೆಸೋವಂಥದ್ದು. ಸೊ ಅವ್ರು ಬಂದು ದೇವರನ್ನೆಲ್ಲ ಇಟ್ಟು ಫಸ್ಟಿಗೆ ಪೂಜೆ ಮಾಡಿ ಎಲ್ಲರಿಗೂ ವಿಭೂತಿಯನ್ನು ಇಟ್ಟುಬಿಟ್ಟು ಅದಾದಮೇಲೆ ನಾವೇನು ಮನೆಯಲ್ಲಿ ಅಡುಗೆನ ಮಾಡಿರ್ತೀವಲ್ವ ಅದನ್ನೆಲ್ಲ ನಾವು ಬಡಿಸ್ಬೇಕು. ಸೊ ಬಡಿಸ್ಬಿಟ್ಟು ಆದಮೇಲೆ ಮತ್ತೆ ಎಲ್ಲ ಪೂಜೆ ಮಾಡಿ ದೇವರಿಗೆ ಎಲ್ಲ ಅದನ್ನು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಅವ್ರು ಕೂತ್ಕೊಂಡು ಫಸ್ಟು ಊಟ ಮಾಡ್ತಾರೆ. ಪುರ್ಸಪ್ಪ ಏನು ಬರ್ತಾರಲ್ಲ ಅವರು ಕೂತ್ಕೊಂಡು, ಅವ್ರ ಜೊತೆನೂ ಮನೆಯವರು ಕೂಡ ಕೂತ್ಕೊಂಡು ಊಟ ಮಾಡ್ತಾರೆ ಎಲ್ಲರೂ. ಸೊ ಈ ರೀತಿ ನಾವು ಶ್ರಾವಣ ಮಾಡೋವಂಥದ್ದು. ನಾವು ಮಾಡೋದು ಭಾನುವಾರ, ಏಕೆಂದರೆ ನಮ್ಮದು ಮನೆ ದೇವ್ರು ಬಂದುಬಿಟ್ಟು ಭೈರವೇಶ್ವರ ಆಗಿರೋದ್ರಿಂದ ಸಂಡೇ ನಾವು ಮಾಡ್ತೀವಿ. ಸ್ಯಾಟರ್ಡೆ ಇವಾಗ ವೆಂಕಟೇಶ್ವರನ ಒಕ್ಕಲು
ಆ ಥರದವ್ರು ಇರೋರೆಲ್ಲ ಸ್ಯಾಟರ್ಡೇ ಮಾಡ್ತಾರೆ. ಸೊ ನಾವು ಮಾಡ್ಬೋದು ಬಂದು ಸಂಡೇ. ನನಗೆ ಫಸ್ಟು ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ನನಗೆ ಶ್ರಾವಣ ಅಂದರೆ ಶನಿವಾರ ಅಷ್ಟೇ ನನ್ನ ತಲೆಯಲ್ಲಿ ನಿಂತಿದ್ದು. ಏಕೆಂದರೆ ನಮ್ಮ ಅಕ್ಕನ ಮನೆಯಲ್ಲೆಲ್ಲ ಮಾಡ್ತಾಯಿದ್ರು ಶ್ರಾವಣ. ಸೊ ಹಾಗಾಗಿ ಶನಿವಾರ ಆ ಥರ ಅಂದ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸಂಡೇ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಸಂಡೇ ಮಾಡ್ಬೋದಾ ಈ ಥರ ಅಂತೆಲ್ಲ ಹೇಳಿದೆ. ಆವಾಗ ನಮ್ಮಮ್ಮ ಹೇಳಿದರು, ಇಲ್ಲ ಯಾವ್ರ ಮನೆ ದೇವ್ರ ವಾರ ಯಾವುದಿರುತ್ತೆ ಆವತ್ತಿನ ದಿನ ಶ್ರಾವಣದಲ್ಲಿ ಮಾಡ್ತಾರೆ ಅಂತ. ಈಗ ನಮ್ಮಮ್ಮನ ಮನೆ ದೇವರು ಬಂದು ನಂಜುಂಡೇಶ್ವರ. ಸೊ ಹಂಗಾಗಿ ಅವರೇನಾದರೂ ಶ್ರಾವಣ ಮಾಡಬೇಕು ಅಂತ ಹೇಳಿದ್ರು, ಅವರು ಸೋಮವಾರ ಮಾಡ್ತಾರೆ ಅಂತ ಆ ಥರ. ಆಮೇಲೆ ನನಗೆ ಅಲ್ಲಿ ಮದುವೆ ಆದಮೇಲೆ ನನಗೆ ಈ ಥರ ಅಂತೇಳಿ ಗೊತ್ತಾಗಿದ್ದು. ಶ್ರಾವಣದಲ್ಲಿ ಕೆಲವರು ಖಾರ ಅಡುಗೆ ಕೂಡ ಮಾಡ್ತಾರೆ, ಕೆಲವರು ಸ್ವೀಟ್ ಅಡುಗೆ ಕೂಡ ಮಾಡ್ತಾರೆ. ಇನ್ನು ಕೆಲವರು ಶ್ರಾವಣದಲ್ಲಿ ತಿನ್ನೋದೇ ಇಲ್ಲ ಖಾರ ಅಡುಗೆನ. ಬಟ್ ನಮ್ಮನೆಯಲ್ಲಿ ಕಾಲಭೈರವೇಶ್ವರ ಆಗಿರೋದ್ರಿಂದ ನಮ್ಮದು ಖಾರ ಅಡುಗೆನೇ ಮಾಡೋದು. ಸೊ ಆಗಿನ ಕಾಲದಿಂದ ಹಿರಿಯರು ಏನು ರೂಢಿಸ್ಕೊಂಡು ಬಂದಿರ್ತಾರೋ ಅದೇ ಪದ್ಧತಿ ಪ್ರಕಾರ ಕೆಲವರು ಕಾಲಭೈರವೇಶ್ವರ ಮನೆ ದೇವರು ಇರೋರು ಕೂಡ ಸ್ವೀಟ್ ಅಡುಗೆ ಮಾಡ್ತಾರೆ. ಅದೇ ಹೇಳ್ದಾಗೆ ಹಿರಿಯರು ಏನು ರೂಢಿಸ್ಕೊಂಡು ಬಂದಿರ್ತಾರೋ ಆಗಿಂದ ಅದನ್ನೇ ಮಾಡೋ ಅಂಥದ್ದು ಪದ್ಧತಿ. ನಮ್ಮನೆಯಲ್ಲಿ ನಾವು ಖಾರ ಅಡುಗೆನೇ ಮಾಡೋದು, ಹಾಗಾಗಿ ಅದನ್ನೇ ಮಾಡಿರೋ ಅಂಥದ್ದು. ಎಲ್ಲ ಆದಮೇಲೆ ಪೂಜೆ ಮಾಡಿ ಫಸ್ಟು ವಿಭೂತಿ ಎಲ್ಲ ಇಟ್ಟು ಅವರು ಅದನ್ನು ಬೋನಾಸಿ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ನಾವು ಏನೇನು ಅಡುಗೆ ಮಾಡಿರ್ತೀವಲ್ವ ಅದನ್ನು ಅಲ್ಲಿಗೂ ಕೂಡ ಹಾಕಬೇಕು, ಮತ್ತು ದೇವರಿಗೆ ಎಡೆಗೂ ಕೂಡ ಇಡಬೇಕಾಗುತ್ತೆ. ಸೊ ಅದೇ ರೀತಿ ಎಲ್ಲ ಊಟನ ಬಡಿಸ್ತಾಯಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ಅದೆಲ್ಲ. ಸ್ವಲ್ಪ ಅನ್ನ ಬಿಸಿ ಇತ್ತು, ಕೈ ಸುಡ್ತಾ ಇತ್ತು. ಬಟ್ ನಾವೇನೇ ಒಂದು ದೇವರಿಗೆ ಬಡಿಸೋವಾಗ ಕೈಯಲ್ಲಿ ಬಡಿಸ್ಬೇಕು ಅಂತ ಹೇಳ್ತಾರೆ, ಅನ್ನ ಮಾತ್ರ ಎಸ್ಪೆಷಲಿ. ಏಕೆಂದರೆ ಸೌಟಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಅದೇನು ಅಂಥೇಳಿ. ಸೊ ಹಂಗಾಗಿ ಅನ್ನ ಸ್ವಲ್ಪ ಬಿಸಿ ಇತ್ತು ಅಂತ ಹೇಳಿಬಿಟ್ಟು ನಿಧಾನವಾಗಿ ಹಾಕ್ತಾಯಿದ್ದೀನಿ ನಾನು. ಹಂಗೆ ಮಾಡಿರೋ ಅಡುಗೆ ಎಲ್ಲ ಅಕ್ಕ ಮತ್ತು ನಾನು ಇಬ್ಬರು ಸೇರಿ ಬಡಿಸಿದ್ವಿ. ಬಡಿಸಾದ್ಮೇಲೂ ಕೂಡ ಮತ್ತೆ ಮನೆ ದೇವರಿಗೆಲ್ಲ ಪೂಜೆ ಮಾಡ್ತಾರೆ. ಸೊ ಅದಾದಮೇಲೂ ನಾವು ಎಲ್ಲ ಸೇರಿ ಮನೆಯವರೆಲ್ಲ ಸೇರಿ ಮತ್ತೆ ಪೂಜೆ ಮಾಡ್ತೀವಿ ದೇವರಿಗೆ. ಸೊ ಈ ರೀತಿ ಆದಮೇಲೆ ಅದು ವಾದ್ಯ ಇರುತ್ತೆ, ಆ ವಾದ್ಯಕ್ಕೆ ಏನು ಹೇಳ್ತಾರೆ ನೆನಪಿಲ್ಲ. ಸೊ ನೆಕ್ಸ್ಟ್ ವೀಕು ನಾನು ನಮ್ಮ ಮನೆಯಲ್ಲೂ ಕೂಡ ಮಾಡ್ತೀನಿ, ಕೇಳ್ತೀನಿ ಅವನ ವಾದ್ಯದ ಹೆಸ್ರೇನು ಅಂಥೇಳಿ. ಇವರೇ ಮಾಡೋದು. ನಾನು ಅಮ್ಮನ ಮನೇಲಿ ಇದ್ದಾಗಲೂ ಕೂಡ ಇವರನ್ನೇ ನಾವು ಮನೆಗೆ ಕರೆಸ್ತಾ ಇದ್ದಿದ್ದಂಥದ್ದು. ಸೊ ಇಲ್ಲಿ ಮದುವೆ ಆದಮೇಲೂ ಕೂಡ ಇವರೇ ಬರ್ತಾ ಇರೋದು. ಅಂದರೆ ಅವರು ನಮಗೆ ರಿಲೇಷನ್ ಆಗಬೇಕು, ನನ್ನ ತಂದೆ ಮನೆ ಕಡೆ ರಿಲೇಷನ್ ಅವರು. ಸೊ ನಮ್ಮನೆ ಹತ್ರನೇ ಇರೋದ್ರಿಂದ ಪ್ರತಿ ಶ್ರಾವಣಕ್ಕೂ ಕೂಡ ಅವರನ್ನೇ ಕರೆದು ನಾವು ಪೂಜೆ ಮಾಡಿಸ್ತೀವಿ. ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಡ್ತಾರೆ ನಮಗೆ, ಅದೇ ಒಂದು ಖುಷಿ. ಹಂಗಾಗಿ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ. ಫಸ್ಟ್ ವಾರ ಬಂದು ನಮ್ಮ ಮನೆಯವ್ರು ಚಿಕ್ಕಪ್ಪ ಮಾಡಿದರು, ವರಮಹಾಲಕ್ಷ್ಮಿ ಹಬ್ಬದ ಬಿಫೋರ್ ಸಂಡೇ. ನೆಕ್ಸ್ಟ್ ಸಂಡೇ ಬಂದುಬಿಟ್ಟು ನಮ್ಮ ಮಾವನ ಮನೆಯಲ್ಲಿ. ಈಗ ನೆಕ್ಸ್ಟು ಅಂದರೆ ಅವ್ರು ಹೇಳ್ತಾರೆ ಅಲ್ಲೇ ತೀರ್ಥ ಎಲ್ಲ ಹಾಕ್ತಾರಲ್ವ, ಸೊ ಅದನ್ನೇ ತೊಗೊಂಡೋಗಿ ಮನೆಗೆ ಹಾಕಿಸ್ಕೊ ಅಂತ ಹೇಳ್ತಾರೆ. ಬಟ್ ನನಗೇನೋ ಒಂಥರ ಮನೆಯಲ್ಲಿ ದೇವ್ರು ಬಂದು ಕೂತ್ಕೊಂಡ್ರೆ ಒಂಥರ ಸಮಾಧಾನ ಅನಿಸುತ್ತೆ, ಒಂಥರ ಪಾಸಿಟಿವ್ ವೈಬ್ಸು. ಅದೇನೋ ಅವರು ದೇವರನ್ನು ತಂದು ಇಡ್ತಾರಲ್ಲ, ತ್ರಿಶೂಲ ಅಂದರೆ ಈಶ್ವರಂದಾದರೆ ತ್ರಿಶೂಲಗಳನ್ನ ಇಡ್ತಾರೆ. ಸೊ ಅದನ್ನೆಲ್ಲ ಇಟ್ಟು ಮನೆಗೆ ಪೂಜೆ ಮಾಡಿ ಮನೆಗೆಲ್ಲ ತೀರ್ಥ ನೈವೇದ್ಯ ಮಾಡಿದಾಗ ಒಂಥರ ನಮ್ಮ ಮನೆ ಮನಸ್ಸಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಆಗುತ್ತೆ. ಸೊ ಹಂಗಾಗಿ ನಾನು ಇಲ್ಲ ಒಂದು ಸಂಡೇ ಸಿಂಪಲಾಗಿ ಈಗ ನಾವು ಮನೆ ಮಟ್ಟಿಗಷ್ಟೇ ಮಾಡ್ಕೊಳ್ತೀವಿ. ಅಲ್ಲಾದರೆ ನಾನು ಕೂಡ ಹೋಗಿದ್ದೆ, ಊಟ ಎಲ್ಲ ಮಾಡಿಕೊಂಡು ಪುಲ್ಸಪ್ಪ ಅವ್ರನ್ನೂ ಕೂಡ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ರಕ್ಷಾಬಂಧನ ಆಗಿರೋದ್ರಿಂದ ನಮ್ಮ ಭಾವನ ಮಗಳು ಅವ್ರ ತಮ್ಮನಿಗೆ ರಾಖಿ ಕಟ್ತಾ ಇದ್ದಾನೆ. ಅದಕ್ಕೋಸ್ಕರ ಅವ್ರ ಅಪ್ಪನ ಹತ್ರ ಬಳೆ ಕಾಸು ಅಂಥೇಳಿ ತೊಗೊಂಡ. ಮುಂದೆ ಅವ್ನು ದೊಡ್ಡವನಾದಮೇಲೆ ಅವ್ರ ಅಕ್ಕನಿಗೆ ಏನು ಕೊಡ್ತಾನೆ ಅದೆಲ್ಲ ಅವನಿಗೆ ಬಿಟ್ಟಿದ್ದು. ಸೊ ಈಗ ಸದ್ಯಕ್ಕೆ ಬಳೆ ಕಾಸು ಕೊಟ್ಬಿಟ್ಟು ರಾಖಿನ ಕಟ್ಟಿಸ್ಕೊಳ್ತಾ ಇದ್ದಾನೆ. ರೈಟಿಗೆ ಕಟ್ಟು ನೋಡು, ಚಿನ್ನದ್ದು ಅದೆಲ್ಲ ಫುಲ್ ಡೈಮಂಡು, ಮುತ್ತು, ಚಿನ್ನ, ಬೆಳ್ಳಿ ಎಲ್ಲ ಮಿಕ್ಸ್. ಏನು ಮಿಕ್ಸು? ಚಿನ್ನ, ಬೆಳ್ಳಿ, ಮುತ್ತು ಮೂರು ಮಿಕ್ಸ್ ಮಾಡಿ ರಾಖಿ ಕಟ್ಟಿರೋದು. ಮಧ್ಯದಲ್ಲಿ ಡೈಮಂಡ್ ಖಾಲಿ ಬಿದ್ದ ಆಶೀರ್ವಾದ ತಗೋ. ದೊಡ್ಡವಳು ಬಿಡಿಸ್ಕೊ, ಏನಾಗಲ್ಲ. ಬೀಳಿಸ್ಕೊ ನೀನು. ನಮಸ್ಕಾರ ಮಾಡಿಸ್ಕೊ ಅಕ್ಕ, ಆಶೀರ್ವಾದ ಮಾಡ್ಬೇಕು ತಮ್ಮಂಗೆ ಒಳ್ಳೇದಾಗ್ಲಿ ಅಂತ.
ಮೊದಲಿಗೆ ನನ್ನ ಮಗನ ಕಟ್ಟಿದ್ಲು. ಅದಾದಮೇಲೆ ನಮ್ಮ ಭಾವನ ಮಗ ಎಲ್ಲ ಹೊರಗಡೆ ಹೋಗಿದ್ದ, ಅವನು ಕೂಡ ಬಂದ. ನೆಕ್ಸ್ಟ್ ಡೇ ಕಟ್ಬೋದಾಗಿತ್ತು ಅವನಿಗೆ. ಅವಳಿಗೆ ಅಂದರೆ ಅವತ್ತಿನ ದಿನವೇ ಕಾಲೇಜು ಸ್ಟಾರ್ಟ್ ಆಗಿದ್ದಿದ್ದು. ಸೊ ಅವಳು ಅರ್ಲಿ ಮಾರ್ನಿಂಗೇ ಎದ್ದೋಗಬೇಕು ಕಾಲೇಜಿಗೆ. ಅದಕ್ಕೆ ಹೇಗೂ ಕಟ್ತಾ ಇದ್ದೀನಲ್ವ, ಇಬ್ಬರು ತಮ್ಮದಿರಿಗೂ ಒಟ್ಟಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ಒಟ್ಟಿಗೆ ಕಟ್ತಾ ಇದ್ದಾರೆ. ಇವನಿಗೂ ಕೂಡ ಗೋಲ್ಡು, ಡೈಮಂಡು, ಪರ್ಲ್ ಇರೋ ಥರ ಹಾಕಿನೇ ಕಟ್ತಾ ಇದ್ದಾರೆ. ಸೊ ಅದನ್ನೇ ರೇಗಿಸ್ತಾ ಇದೆ. ಎಲ್ಲ ಪೂರ್ತಿ ಇರೋ ಬರೋ ಜ್ಯುವೆಲರಿ ಅಂಗಡಿಲಿರೋದೆಲ್ಲ ಇಲ್ಲೇ ಇದೆ ಅಂತ. ಸೊ ಇಬ್ರಿಗೂ ಕಟ್ಟಿ ಆಶೀರ್ವಾದ ತೊಗೊಂಡು, ನನ್ನ ಮಗ ಅಂತೂ ರಾಖಿ ಕಟ್ಟಿಸ್ಕೊಂಡಿದ್ದಷ್ಟೇ ಅಲ್ಲಿಂದ ಮತ್ತೆ ಓಡ್ಬಿಟ್ಟ ಕೆಳಗಡೆಗೆ. ಅವ್ನಿಗೆ ಅಲ್ಲೋದ್ರೆ ಬರೀ ಆಟ ಆಟ ಆಟ. ಸೊ ಹೋಗಿದ ತಕ್ಷಣ ಅದು ದೇವ್ರು ಮಾಡ್ತೀವಿ ಅಂತ ಅಷ್ಟೇ ಅವನು ಒಳಗಡೆ ಇದ್ದಿದ್ದು. ಸ್ವಲ್ಪ ಹೊತ್ತು ಇದ್ಬಿಟ್ಟು ಅದಾದಮೇಲೆ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ದ. ಅದಾದಮೇಲೆ ಖೋ ಖೋ ಆಡ್ದ. ಅಲ್ಲಿರೋ ಮಕ್ಳುಗಳು ಕೂಡ ಅಷ್ಟೇ, ಅವನು ಫಸ್ಟಿಂದ ಅಲ್ಲೇ ಬೆಳೆದಿರೋದಲ್ವ. ಸೊ ಅವನು ಹೋದ ಅಂತ ಹೇಳಿದ್ರೆ ಶಿಶಿರಣ ಅಂತೇಳಿ ಹುಡ್ಕೊಂಡು ಬರ್ತಾನೆ. ಧನುಷ್ ಅಂತ ಇದ್ದಾನೆ ಒಬ್ಬ, ಅವನಂತೂ ಎನಿ ಟೈಮ್ ಹುಡ್ಕೊಂಡು ಬರ್ತಾರೆ ಅಲ್ಲಿರೋ ಮಕ್ಳುಗಳೆಲ್ಲ. ಸೊ ಹಂಗಾಗಿ ಅಲ್ಲಿ ಹೋದಾಗ ಅವನು ಮನೇಲಿ ಇರೋದಕ್ಕಿಂತ ಹೆಚ್ಚಿಗೆ ರೋಡಲ್ಲೇ ಇರ್ತಾನೆ ಆಟ ಆಡಿಕೊಂಡು. ಸೊ ಹೋಗಲಿ ಪರವಾಗಿಲ್ಲ, ಇಲ್ಲಿದ್ದರೆ ನಾವು ಕೂಡ ಹೊರಗಡೆ ಬಿಡೋದಿಲ್ಲ ಅವನ್ನ, ಅಲ್ಲಾದರೂ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ನೈಟು ಮನೆಗೆ ಬಂದ್ವಿ. ಬರುವಾಗ ಹಾಗೆ ಬರ್ತಾ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದಿದೆ. ಏಕೆಂದರೆ ಹಬ್ಬದ್ದು ಫ್ರೂಟ್ಸ್ ಎಲ್ಲ ಇತ್ತಲ್ಲ. ಸೊ ತುಂಬ ದಿನ ಆಗಿಬಿಟ್ಟಿತ್ತು ಐಸ್ ಕ್ರೀಮ್ ಎಲ್ಲ ತಿಂದು. ಸೊ ಹಂಗಾಗಿ ಫ್ರೂಟ್ಸ್ ಎಲ್ಲ ಹಾಕಿ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನಬೇಕು ಅಂತೇಳಿ ಆಸೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತಲೇ ಬರ್ತಾ ಹಾಗೆ ಒಂದು ಫ್ಯಾಮಿಲಿ ಪ್ಯಾಕ್ ತೊಗೊಂಡು ಬಂದಿರೋಂಥದ್ದು. ಸೊ ಆ ತೊಗೊಂಡು ಬಂದಿರೋವಂಥ ಐಸ್ ಕ್ರೀಮ್ ಏನಿದೆ ಅದು ಹಾಗೆ ಒರಿಜಿನಲಾಗಿ ಇನ್ನೂ ಕೂಡ ಚೆನ್ನಾಗಿತ್ತು. ಕೇಸರ್ ಪಿಸ್ತಾ ಐಸ್ ಕ್ರೀಮ್ ಏನೋ ತೊಗೊಂಡು ಬಂದಿದ್ದವರು. ಸೊ ಅದು ಹಂಗೆ ರಿಯಲಾಗಿ ತಿನ್ನೋದಕ್ಕೆ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಅಂದರೆ ಜಾಸ್ತಿ ಇತ್ತಿದ್ದರಿಂದ ಫ್ರೂಟ್ಸ್ ಕಮ್ಮಿ ಇತ್ತು. ಸ್ವಲ್ಪ ಫ್ರೂಟ್ಸ್ ಎಷ್ಟಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಐಸ್ ಕ್ರೀಮ್ನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಕಿತ್ತು ಹಾಗೆ ಹೇಗಿದೆ ಹಾಗೆ ಒರಿಜಿನಲಾಗಿ ತಿಂದ್ವಿ. ಅದಾದಮೇಲೆ ಬನಾನಾ ಕೂಡ ಇತ್ತು, ಅರ್ಶಿನ ಕುಂಕುಮ ಕೊಟ್ಟಿದ್ದು ಬನಾನಾ ಎಲ್ಲ ಇತ್ತು. ಸೊ ಅದನ್ನು ಕೂಡ ಇದಕ್ಕೆ ಸ್ವಲ್ಪನೇ ಹಾಕ್ತೆ, ಐಸ್ ಕ್ರೀಮ್ ಜೊತೆಗೆ ಹಾಕ್ತೆ. ಅದು ತುಂಬ ಬಾಳೆಹಣ್ಣು ಹಾಕ್ಬಿಟ್ರು ಒಂಥರ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಎಷ್ಟು ಬೇಕಷ್ಟು ಬಾಳೆಹಣ್ಣನ್ನು ಹಾಕ್ತೆ. ಅದಾದಮೇಲೆ ಫ್ರೂಟ್ಸಲ್ಲಿ ಕೆಲವೊಂದು ಅಂದರೆ ಆ್ಯಪಲ್ ಇರ್ಬೋದು, ದಾಳಿಂಬ್ರೆ ಇರ್ಬೋದು, ನನ್ನ ಮಗ ಹಾಗೆ ತಿಂದ್ಬಿಟ್ಟಿದ್ದ. ಎಷ್ಟು ಮಿಕ್ಕಿತ್ತೋ ಅಷ್ಟು ಮಾತ್ರ ಐಸ್ ಕ್ರೀಮ್ನ ಯೂಸ್ ಮಾಡಿ ಮಿಕ್ಕಿದ ಹಾಗೆ ನಾವು ಐಸ್ ಕ್ರೀಮ್ನ ಹಾಗೆ ತಿಂದ್ವಿ. ನಾವೆಲ್ಲ ಒಟ್ಟಿಗೆ ಹಬ್ಬ ಮಾಡುವಾಗಲೂ ಕೂಡ ಅದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಾಯಿದ್ವಿ. ಮೈಸೂರಿಂದ ಅದಕ್ಕೆ ಎಲ್ಲರೂ ಬರ್ತಾಯಿದ್ರು. ಹಬ್ಬ ಆಗಿ ನೆಕ್ಸ್ಟ್ ಡೇ ಏನು ಫ್ರೂಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಐಸ್ ಕ್ರೀಮ್ ಹಾಕ್ಕೊಂಡು ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಕೂಡ ದೊಡ್ಡವ್ರಿಗೆ ಎಲ್ಲ ಕೊಡ್ತಾಯಿದ್ರು. ಅದೆಲ್ಲ ನೆನಪಾಗ್ತಾಯಿತ್ತು. ಮತ್ತು ಉಳಿದಿರೋ ಬಾಳೆಹಣ್ಣು ಹಾಗೆ ಇಟ್ಟರೆ ಅದು ಕೂಡ ಹಾಳಾಗುತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬಾಳೆಹಣ್ಣಿಗೆ ಕಾಯಿ ತುರಿ ಮತ್ತು ಬೆಲ್ಲನ ತುರಿದ್ಬಿಟ್ಟು ಹಾಕಿ ಅದನ್ನು ಕೂಡ ರಸಾಯನ ಮಾಡಿದ್ದು. ಇದಕ್ಕೆ ಇನ್ನೂ ಹಳಸಿನಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚರ್ಪ ಅಂತಾರೆ ನಮ್ಮ ಕಡೆ. ಈ ಹಳಸಿನಣ್ಣು ಇರಲಿಲ್ಲ, ಹಂಗಾಗಿ ಇದ್ದಿದ್ದ ಬಾಳೆಹಣ್ಣು ಹಾಕಿ ನಾನು ರಸಾಯನ ಮಾಡಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಪ್ರತಿ ಶುಕ್ರವಾರ ಸರಸ್ವತಿ ಪೂಜೆನ ಮಾಡ್ತಾಯಿದ್ವಿ. ಆವಾಗ ಪ್ರಸಾದಕ್ಕೆ ದೇವ್ರ ನೈವೇದ್ಯಕ್ಕೆ ಅಂತ ಇದೇ ರೀತಿ ಬಾಳೆಹಣ್ಣು ರಸಾಯನನ ಮಾಡ್ತಾ ಇದ್ದಂಥದ್ದು ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ. ಇವತ್ತಿಗೂ ಕೂಡ ನನಗೆ ಆಗಲಿ ನನ್ನ ಹಸ್ಬೆಂಡ್ಗೆ ಆಗಲಿ ನನ್ನ ಮಗನಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಪಚ್ಚಬಾಳೆಹಣ್ಣು ಇದ್ದಾಗ ಅಂದರೆ ಏಲಕ್ಕಿ ಬಾಳೆಹಣ್ಣಲ್ಲಿ ಇದು ಆ ಥರ ಟೇಸ್ಟ್ ಬರೋಲ್ಲ, ಪಚ್ಚಬಾಳೆಹಣ್ಣಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಕುಂಕುಮಕ್ಕೆ ಅಂತೇಳಿ ತುಂಬ ಪಚ್ಚಬಾಳೆಹಣ್ಣು ಬಂದಿತ್ತು. ಸೊ ಜೊತೆಗೆ ನಾನು ಕೂಡ ಒಂದಷ್ಟು ತರಿಸಿದ್ದೆ ನಾನು ಕೊಡೋದಕ್ಕೆ ಅಂಥೇಳಿ. ಅದಕ್ಕೋಸ್ಕರ ಅಂಥೇಳಿ ರಸಾಯನ ಮಾಡಿ ಅವತ್ತೆಲ್ಲ ಫ್ರೂಟ್ಸ್ ನೈಟ್ ಇದೇ ಊಟ ಆಗಿತ್ತು ನಮಗೆಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಮಾಡಿದಂಥ ಪ್ರಾಡಕ್ಟ್ ಲೇಟಾಗಿ ರಿಸೀವ್ ಆಯಿತು. ಆದರೂ ಕೂಡ ನನಗೆ ತುಂಬಾ ಡಿಸಪಾಯಿಂಟ್ ಆಗಿದೆ ಅದರಿಂದ. ಯೂಶ್ವಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಅಂದರೆ ಪ್ರಾಡಕ್ಟು ಡ್ಯಾಮೇಜ್ ಇರೋದು ಸಿಗ್ತಾಯಿತ್ತು ಅಥವಾ ಇಷ್ಟ ಆಗದೆ ಇರೋದು ಸಿಗ್ತಾಯಿತ್ತು, ಅದನ್ನು ರಿಟರ್ನ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಫಸ್ಟ್ ಟೈಮ್ ನನಗೆ ಮಿಸ್ಸಿಂಗ್ ಆಗಿದೆ ಪ್ರಾಡಕ್ಟು. ಇದು ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದಾಗ ಏನು ಗೊತ್ತಾ, ಒಂದು ಟೈಮ್ಗೆ ಒಂದೇ ಸಿಂಗಲ್ ಪ್ರಾಡಕ್ಟ್ನ ಆರ್ಡ್ರ್ ಮಾಡಬೇಕಂತೇಳಿ ಇತ್ತು. ಸೊ ಇಲ್ಲಾಂದರೆ ನಾನು ಒಟ್ಟಿಗೆ ಕ್ವಾಂಟಿಟಿ 3 ಅಂತ ಹಾಕ್ಬಿಟ್ಟು ಮಾಡಿಬಿಡ್ತಾಯಿದ್ದೆ. ಅಂದರೆ ಫಸ್ಟ್ ನಾನು ಮಾಡಿದೆ 2 ಕ್ವಾಂಟಿಟಿ, ನನಗೆ 2 ಬೇಕಿತ್ತು ಅಂಥೇಳಿ ಟ್ರೈ ಮಾಡಿದೆ. ಒಂದೇ ಕ್ವಾಂಟಿಟಿ ಒಂದೊಂದು ಟೈಮಿಗೆ ತೊಗೋಬೇಕು ಅಂತ ಇತ್ತು. ಸರಿ ಅಂದ್ಬಿಟ್ಟು ಒಂದೊಂದಿನ 2 ಸಲ ಮಾಡಿದೆ ಆರ್ಡ್ರು. ಅದಾದ್ಮೇಲೆ ನನ್ನ ಫ್ರೆಂಡಿಗೆ ಕಳಿಸ್ದೆ, ಈ ಥರ ಆರ್ಡ್ರ್ ಮಾಡಿದ್ದೀನಿ ಕಣೆ ಅಂತ ಅಂದಿದ್ದಕ್ಕೆ ಅವಳು ನನಗೂ ಒಂದು ಮಾಡಿ ಅಂತ ಅಂದರು. ಆಯಿತು ಅಂದ್ಬಿಟ್ಟು ಅವಳದು ಈವ್ನಿಂಗ್ ಮಾಡಿದ್ದೆ, ನಂದು ಮಾರ್ನಿಂಗ್ ಮಾಡಿದ್ದೆ, ಅವಳದು ಈವ್ನಿಂಗ್ ಮಾಡಿದೆ. ಅದು ಕೂಡ 16th ಒಳಗಡೆ ರಿಸೀವ್ ಆಗುತ್ತೆ ಅಂತ ಇತ್ತು ಮೆಸೇಜು. ಸೊ 16th ಒಳಗಡೆ ಅಂತಂದರೆ ಇನ್ನು ಬೇಗನೆ ಬರುತ್ತೆ, ಆರಾಮಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಕೊಬೋದು ಸೈಡ್ ಪಿಲ್ಲರ್ಸ್ ಮೇಲೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ.
ಬಟ್ 16th ರಿಸೀವು ಆಗಲಿಲ್ಲ, ಅದೊಂದು ಬೇಜಾರಾಯಿತು. ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಕೂಡ ಮಿಸ್ ಆಗಿ ಬಂದಿದೆ ನನಗೆ. ನಾನು ಆರ್ಡ್ರ್ ಮಾಡಿರೋದು 3, ಅದು ನನಗೆ ರಿಸೀವ್ ಆಗಿದ್ದು ಬಂದು 2. ಅಂದರೆ ಒಂದೇ ಪ್ಯಾಕೇಜಲ್ಲೇ ಬಂದಿತ್ತು. ನಾನು ಅವತ್ತು ಇದು ಮಾಡಿದಾಗಲೂ ಕೂಡ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅವಳು ವಿಡಿಯೋ ಕಾಲ್ ಮಾಡಿಬಿಟ್ಟು ನನಗೆ ದೇವರೆಲ್ಲ ತೋರಿಸು, ಯಾವ ರೀತಿ ರೆಡಿ ಮಾಡಿದ್ಯಾ ಅಂತೆಲ್ಲ ನೋಡ್ತಾ ಇದ್ಲು ಅವಳು. ಸೊ ಹಂಗಾಗಿ ನಾನು ರಿಸೀವ್ ಆಯಿತು, ಹಾಗೇನೆ ಅಲ್ಲಿ ಇಟ್ಬಿಟ್ಟು ಅವಳಿಗೆಲ್ಲ ತೋರಿಸ್ಬಿಟ್ಟು ನಾನು ದೇವ್ರನ್ನೆಲ್ಲ ತೆಗಿಬೇಕು ಅಂಥೇಳಿ ದೇವ್ರನ್ನೆಲ್ಲ ತೆಗೆದೆ, ಎಲ್ಲ ಆಯಿತು. ಅದಾದಮೇಲೆ ಇರು ಚೆಕ್ ಮಾಡೋಣ ಅಂಥೇಳಿ ನಾನು 3 ಮೆಸೇಜು, ಅಂದರೆ 3 ಐಟಮ್ ಕೂಡ ಡೆಲಿವರ್ಡ್ ಅಂಥೇಳಿ ಮೆಸೇಜ್ ಬರ್ತಾ ಇದೆ. ಒಂದು ಪ್ಯಾಕೇಜ್ ಇರೋದು ಒಂದೇ, 3 ಡೆಲಿವರ್ ಆಗಿದೆ ಅಂತ ಮೆಸೇಜ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ತೆಗೆದು ಓಪನ್ ಮಾಡಿ ನೋಡ್ತೀನಿ, 2 ಇದೆ ಪ್ರಾಡಕ್ಟು, ಒಂದಿಲ್ಲ, ಮಿಸ್ ಆಗಿದೆ. ತುಂಬಾ ಬೇಜಾರಾಗೋಯ್ತು ನನಗೆ. ಇಷ್ಟು ಆಸೆಯಿಂದ ಮಾಡಿದೆ, ಈ ಥರ ಆಗೋಯ್ತಲ್ಲ ಅಂದ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗಿ ಕಸ್ಟಮರ್ ಕೇರ್ಗೆಲ್ಲ ಫೋನ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಗೊತ್ತಿಲ್ಲ, ವಿತಿನ್ 1 ವೀಕಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನು ಅಪ್ಡೇಟ್ ಸಿಗುತ್ತೆ ಗೊತ್ತಿಲ್ಲ. ಆಫ್ಟರ್ 1 ವೀಕ್ ನಾನು ಟ್ರೈ ಮಾಡ್ತೀನಿ. ಮೇ ಬಿ ನಾನು ಮಾಡಿದ್ದು ಸ್ಯಾಟರ್ಡೆ, ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಮಾಡಿದೆ, ಸಂಡೇ ಕೂಡ ಮಾಡಿದೆ. ಸಂಡೇನೂ ಕೂಡ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಮೇಡಮ್, ಇನ್ನು 1 ವೀಕಲ್ಲಿ ನಿಮಗೆ ಅದ್ರದ್ದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದ್ರು. ನೋಡೋಣ, ಕಾಯ್ಬೇಕು. ಇನ್ನು 5 ಡೇಸ್ ಇದೆ, ನೋಡೋಣ, ಕಾಯೋಣ ಅಂದ್ಕೊಂಡು. ಅದ್ರ ಜೊತೆಗೆ ಇದೊಂದು ಬಾಗಿಲಿಗೆ ತೋರಣ ಮಾಡಿದ್ನಲ್ವ, ಸೊ ಅದು ಅವಳಿಗೂ ಕೂಡ ಇಷ್ಟ ಆಯಿತು, ನನ್ನ ಫ್ರೆಂಡಿಗೂ ಕೂಡ. ಅವಳು ನನಗೂ ಒಂದು ಮಾಡಿಬಿಡೆ ಅಂತ ಅಂದ್ಲು ಅಂದ್ಬಿಟ್ಟು ಇದನ್ನು ಮಾಡಿದೆ. ಇದು ರಿಸೀವ್ ಆಗಿದೆ. ಇದು ಪ್ಯಾಕ್ ಆಫ್ 2 ಇರೋದ್ರಿಂದ 2 ಒಂದೇ ಪ್ಯಾಕೆಟಲ್ಲಿ 2 ಕೂಡ ರಿಸೀವ್ ಆಗಿದೆ. ಇದು ನೋಡ್ಬಿಡ್ತೀನಿ, ನಾನು ನೋಡೇ ಇಲ್ಲ, ಆಮೇಲೆ ಅದು ಮಿಸ್ ಇಲ್ಲ. 2 ರಿಸೀವ್ ಆಗಿದೆ, ಒಂದೇ ಪ್ಯಾಕೆಟಲ್ಲಿ 2 ರಿಸೀವ್ ಆಗಿದೆ. ನಾನು ತೋರಿಸಿದ್ದೀನಿ ನಿಮ್ಗೆ ಅವತ್ತು. ಸೊ ಈ ಥರ ಬಾಗಿಲು ತೋರಣ ಅವಳಿಗೆ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ, ಅದು ಇಷ್ಟ ಆಯಿತು ಅವಳಿಗೂ ಕೂಡ. ಸೊ ನನಗೂ ಮಾಡಿಬಿಡೆ, ನನಗೂ ಬೇಕು, ದೇವ್ರ ಮನೆಗೆ ಒಂದು ಬಾಗಿಲಿಗೊಂದು ಬೇಕು ಅಂಥೇಳಿ ಹೇಳಿದ್ಲು. ಅದಕ್ಕೆ ಮಾಡಿದ್ದೀನಿ. ಸೇಮ್ ಒಂದೇ ಥರದ್ದು 2 ಪ್ರಾಡಕ್ಟ್ ಬಂದಿದೆ. ಇದರದ್ದು ಲಿಂಕು ಕೂಡ ನಾನು ಒಂದು ಹಳೆ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ ನಿಮಗೆ ಲಿಂಕ್ನ. ಸೊ ಅಂದರೆ ಪ್ರಿಪ್ರೇಷನ್, ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಕಮೆಂಟ್ ಬಾಕ್ಸಲ್ಲೇ ನಾನು ಅದ್ರ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಇದು ಕರೆಕ್ಟಾಗಿ ಬಂದಿದೆ ಪ್ರಾಡಕ್ಟ್. ಇದು 2 ಸಲ ಆರ್ಡ್ರ್ ಮಾಡಿದೆ, 2 ಸಲನೂ ಕರೆಕ್ಟಾಗಿ ಸಿಕ್ತು ನನಗೆ. ಇದು ಬಂದ್ಬಿಟ್ಟು ತುಂಬಾ ಡಿಸಪಾಯಿಂಟ್ ಆಯಿತು. ಏನು ಗೊತ್ತಾ, ಯಾವತ್ತು ನಾವು ಅತಿಯಾಗಿ ಆಸೆ ಪಟ್ಟು ತರಿಸ್ಕೊಳ್ತೀವಲ್ವ, ಅದು ಇದೇ ರೀತಿ ಆಗುತ್ತೆ. ನೋಡ್ಬೋದು, ಇದೊಂದೇ ಪ್ಯಾಕೇಜಲ್ಲಿ ಬಂದಿದ್ದದ್ದು. ಸೊ ಅದರಲ್ಲಿ ಇರೋವಂಥ ಪ್ರಾಡಕ್ಟು 2, ನಾನು ಮಾಡಿರೋದು 3. ಈಗ 3 ರಿಸೀವ್ ಆಗಿದೆ ಅಂತೇಳಿ ಮೆಸೇಜ್ ಬಂದಿದೆ. ಪ್ರಾಡಕ್ಟ್ ಅಂತೂ ಕ್ವಾಲಿಟಿ ಚೆನ್ನಾಗಿದೆ, ಅದರದ್ದು 2 ಮಾತಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ನಾವು ಕೊಟ್ಟಿರೋದು 145 ಮೇ ಬಿ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಹೋಲಿಸಿದ್ರೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. 145 ಇದನ್ನೆಲ್ಲ ನೀವು ಆಫ್ಲೈನಲ್ಲಿ ತೊಗೊಳ್ತೀರಾ ಅಂತ ಹೋದರೆ ಸೊ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಸೊ 250, 300 ಆ ಥರ ಎಲ್ಲ ಹೇಳ್ತಾರೆ. ಬಟ್ ಆನ್ಲೈನಲ್ಲಿ ಇದು 145 ಸಮಥಿಂಗ್ ಏನೋ ನನಗೆ ಸಿಕ್ಕಿರೋ ಅಂಥದ್ದು, 140 ಸಮಥಿಂಗ್ ಆ ಥರ. ಈ 2 ಪಿಕಾಕ್ ಇದೆ, ಮತ್ತು ಇದು ದೇವ್ರ ಕಡೆಗೂ ಒಂದು ದೀಪ ಇದೆ, ಮತ್ತು ಈ ಕಡೆಗೆ 5 ದೀಪ ಇದೆ ಅಂತ ಹೇಳ್ಬಿಟ್ಟು ತರಿಸಿದ್ದು. ಇದನ್ನು ನಾನು ಏನಾದರೂ ಕೆಳಗಡೆ ಏನಾದರೂ ಇಟ್ಬಿಟ್ಟು ಹೈಟ್ ಮಾಡಿ ದೀಪ ಹಚ್ಚೋಣ ಆ ಕಡೆ ಈ ಕಡೆ ಸೈಡ್ ಪಿಲ್ಲರ್ಗೆ ಅಂತೇಳಿ ನಾನು 2 ಮತ್ತು ಅವಳಿಗೊಂದು 3 ಆರ್ಡ್ರ್ ಮಾಡಿದ್ದೆ. ಬಟ್ ನನಗೆ 2 ರಿಸೀವ್ ಆಗಿದೆ. ನೋಡೋಣ ಹೆಂಗಾಗುತ್ತೆ ಅಂತ. ಅದ್ರದ್ದು ಕೂಡ ಅಪ್ಡೇಟ್ ಕೊಡ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ, ಏನು ಕಸ್ಟಮರ್ ಕೇರಿಂದ ಏನು ರೆಸ್ಪಾನ್ಸ್ ಸಿಕ್ತು ಅಂತ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ನೀವೇನಾದರೂ ಈ ಥರ ಒಂದಕ್ಕಿಂತ ಹೆಚ್ಚು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅಂತಂದರೆ 1 ರಿಸೀವ್ ಆದಮೇಲೆ ಇನ್ನೊಂದನ್ನ ಮಾಡಿ ಬೆಟರು, ನಾನು ಹೇಳೋದು ಅಂತಂದರೆ. ಸೊ ಈ ಥರ ಪ್ರಾಬ್ಲಮ್ ಮತ್ತೆ ಆಗಬಾರ್ದು ಅಂತ ಅಂದ್ಕೊಂಡು ಇದೆರಡು ಮಾಡಿದಂಥದ್ದು. ಬಂದಿದ್ದು ಲೇಟಾಗೆ, ಜೊತೆಗೆ ಪ್ರಾಡಕ್ಟ್ ಕೂಡ ಮಿಸ್ಸಿಂಗು. ಯಾವತ್ತು ಮೀಶೋನಲ್ಲಿ ನನಗೆ ಈ ಥರ ಪ್ರಾಡಕ್ಟ್ ಮಿಸ್ಸಿಂಗ್ ಇರೋದು ಆ ಥರದ್ದೆಲ್ಲ ಏನು ಬಂದಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಬಂದಿರೋದು. ಪರವಾಗಿಲ್ಲ. ಇವಾಗ ನನ್ನ ಫ್ರೆಂಡು ಪಾಪ ಅವಳು ಗಣೇಶ ಕೂರಿಸ್ತಾಳಂತೆ, ಹಾಗಾಗಿ ಅವಳಿಗೊಂದು ತೊಗೊಂಡೋಗಿ ಕೊಟ್ಬಿಡ್ತೀನಿ. ನಂದು ರಿಸೀವ್ ಆಗಿಲ್ಲ ಅಂದರೆ ಮತ್ತೆ ಅದನ್ನು ಏನು ಪ್ರೊಸೀಜರ್ ಮಾಡ್ತಾರೆ ನೋಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಇರೋವಂಥದ್ದು. ಸೊ ಒಂದು ಪ್ರಾಡಕ್ಟ್ನ ನಾನು ನನ್ನ ಫ್ರೆಂಡಿಗೆ ತೊಗೊಂಡೋಗಿ ಕೊಡ್ತೀನಿ. ಮತ್ತು ಇದು ಕೂಡ ಇದ್ರ ಜೊತೆಗೆ ನಾನು ಒಂದು ಬ್ಯಾಂಗಲ್ ಕೂಡ ಆರ್ಡರ್ ಮಾಡಿದೆ. ಸೊ ತೋರಿಸ್ತೀನಿ. ಅದು ಕೂಡ ಎಲ್ಲಿದೆ, ಅದಿಲ್ಲ, ಅಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ. 1 ನಿಮಿಷ ತೋರಿಸ್ತೀನಿ. ಬಳೆ ಬಂದ್ಬಿಟ್ಟು 250 ಸಮಥಿಂಗ್ ಏನೋ ನಾನು ಪೇ ಮಾಡಿರೋ ಅಂಥದ್ದು. ಸೊ ಸಿಂಗಲ್ ಅಂದರೆ 2 ಕಡ ಬ್ಯಾಂಗಲ್ಲು. ಬಟ್ ಪ್ಯಾಕೇಜಿಂಗ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಯಾಕೆಂದರೆ ಮೀಶೋನಲ್ಲಿ ತುಂಬ ಚೆನ್ನಾಗಿ ಪ್ಯಾಕೇಜ್ ಮಾಡಿಕೊಡ್ತಾರೆ ಕೆಲವೊಂದು ಪ್ರಾಡಕ್ಟು ಬ್ಯಾಂಗಲ್ಸ್ನೆಲ್ಲ. ಸೊ ಜಸ್ಟ್ ಈ ಥರ ಒಂದು ಬಾಕ್ಸಲ್ಲಿ ಬಂದಿದೆ, ಬಾಕ್ಸಲ್ಲಿ ಈ ಥರ ಇಟ್ಟು ಕಳಿಸಿದ್ದಾರೆ. ಅದೊಂದು ಬೇಜಾರಾಯ್ತು ನನಗೆ.
ಚೆನ್ನಾಗಿ ಪ್ಯಾಕೇಜ್ ಮಾಡಬೇಕು. ಅಂದರೆ ಎಲ್ಲೆಲ್ಲಿದೆ ಎಷ್ಟು ದೂರದಿಂದ ಬರುತ್ತೆ, ಬಟ್ ಅವಾಗ ಏನಾದರೂ ಇದಾಯಿತು ಅಂದರೆ ಅಂತ. ಸೊ ಇದೆರಡು ಕಡಾ ಥರ ಇರೋ ಬ್ಯಾಂಗಲ್ ನಾನು ಆರ್ಡ್ರ್ ಮಾಡಿರೋವಂಥದ್ದು. ಸೊ ನೋಡ್ಬೋದು ಒಂಥರ ರೂಬಿ ಮತ್ತು ಗ್ರೀನ್ ಏನು ಹೇಳ್ತಾರೆ ಇದನ್ನು ಎಮರಾಲ್ಡ್ ಏನೋ ಅಂತ, ಅದು ಆ ಥರದ್ದಿದೆ. ಸೊ ಈ ಥರ ಇದೆ ಬ್ಯಾಂಗಲ್. ಮತ್ತು ಒಳಗಡೆ ಒಂದು ಇಲ್ಲಿ ಲೀಫ್ ಥರ ಬಂದಿದೆ, ಮತ್ತು ಇದು ಬಂದ್ಬಿಟ್ಟು ಫ್ಲವರ್ ಥರ ಬಂದಿದೆ. ಎರಡು ಊಟ ಪೆಟ್ಟಾಗಿ ನೋಡ್ಬೋದು. ಫಸ್ಟು ಫ್ಲವರ್ ಥರ ಇದೆ, ಮತ್ತು ಗ್ರೀನು ಪಿಂಕ್ ಲೀಫ್ ಥರ ಕೊಟ್ಟಿದ್ದಾರೆ. ಸೇಮ್ ಅದೇ ಥರ ಬ್ಯಾಂಗಲ್ ಪೂರ್ತಿ ಇದೆ. ಬ್ಯಾಂಗಲ್ ಪೂರ್ತಿ ಇಲ್ಲ, ಅಲ್ಲಲ್ಲೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಇದು ತುಂಬ ಕಾಪರ್ ಆ ಥರ ಬರುತ್ತೆ ಅಂತ, ಬಟ್ ಓಕೆ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ. 250 ನಾವೇನು ಕೊಟ್ಟಿದ್ದೀವಿ ಅದಕ್ಕೆ ವರ್ತ್ ಅಂತಲೇ ಹೇಳ್ಬೋದು. ಸೊ ನಾನು ಆ್ಯಸ್ ಯೂಶುವಲ್ ತೊಗೊಳೋದಕ್ಕಿಂತ ಒಂದು ಸೈಜ್ ದೊಡ್ಡದನ್ನೇ ತೊಗೊಂಡೆ, ಬಟ್ ನೀವು ಏನು ಸೈಜ್ ತೊಗೋತೀರೋ ಅದೇ ತೊಗೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಏನಾದ್ರು ತೊಗೊಂಡ್ರೆ ಏನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ ಲಿಂಕನ್ನು. ಸೊ ನೋಡಿ, ಈ ರೀತಿ ಫ್ರಂಟಲ್ಲಿ ಬೇಕಾದರೂ ಹಾಕ್ಕೋಬೋದು ಕಡಾ ಥರ, ಅಥವಾ ಬಳೆ ಮಧ್ಯದಲ್ಲಿ ಕೂಡ ಹಾಕ್ಕೊಳ್ಬೋದು. ಸೊ ನಾನು ತೊಗೊಳ್ಳೋ ಸೈಜ್ಗಿಂತ ಒಂದು ಸೈಜು ಎಕ್ಸ್ಟ್ರಾನೇ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ತುಂಬಾ ದೊಡ್ಡದಾಗಿ ಬಂದಿದೆ. ಓಕೆ, ಒಂದು ಸಿಂಗಲ್ ಬ್ಯಾಂಗಲ್ ಹಾಕೋತೀವಿ ಅಂದರೂ ಓಕೆ, ಅಥವಾ ಈ ಥರ ಕಡಾ ಥರ ಹಾಕೋತೀವಿ ಅಂದರೂ ಓಕೆ. ಸೊ ಈ ಥರ ಕಾಣುತ್ತೆ. ಅದರ ಲಿಂಕ್ ಬೇಕಂದರೆ ನನಗೆ ತಿಳಿಸಿ. ಇದು ಕೂಡ ಅಷ್ಟೇ, ನಾನು ಲಿಂಕ್ ಕೊಡ್ತೀನಿ ಬೇಕಂದರೆ. ಬಟ್ ನಾನು ಹೇಳಿದಾಗೆ ನೀವು ಒಂದು ನಿಮ್ಗೇನಾದರೂ ಒಂದಕ್ಕಿಂತ ಹೆಚ್ಚಿಗೆ ಪೀಸ್ ಬೇಕು ಅಂತ ಹೇಳಿದ್ರೆ ಒಂದು ಆರ್ಡ್ರ್ ರಿಸೀವ್ ಆದಮೇಲೆ ಇನ್ನೊಂದನ್ನು ಆರ್ಡ್ರ್ ಮಾಡಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ನನಗಾಗಿರೋ ಥರ ಪ್ರಾಬ್ಲಮ್ ನಿಮ್ಗೆ ಯಾರಿಗೂ ಆಗಬಾರ್ದು ಅಂತ ಅಷ್ಟೇ. ಯಾವಾಗಲೂ ಆ ಥರ ಆಗಲ್ಲ. ಮೀಶೋನಲ್ಲಿ ಏನು ಗೊತ್ತಾ, ಕ್ವಾಂಟಿಟಿ ನಾವು ಎಷ್ಟಾದರೂ ಸೇರಿಸ್ಕೊಳ್ಬೋದು, ಬಟ್ ಇವಾಗ ಆ ಥರ ಬಂದಿರೋ ಅಂಥದ್ದು. ಸೊ ಈ ಫಸ್ಟ್ ಟೈಮ್ ನಾನು ಈ ಥರ ಇದು ಮಾಡಿರೋದು, ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ನನಗೇನಾದರೂ ಕ್ವಾಲಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದರಲ್ಲೇ ಆ್ಯಡ್ ಮಾಡಿಬಿಡ್ತಾ ಇದ್ದೆ ಕ್ವಾಂಟಿಟಿನ. ಹಾಗಾಗಿ ಈ ಸಲ ಸಿಂಗಲ್ ಕ್ವಾಂಟಿಟಿ ಮಾಡಿದ್ರು ಸಪ್ರೇಟಾಗಿ ಬಂದಿಲ್ಲ ನನಗೆ, ಪಾರ್ಸೆಲ್ ಒಟ್ಟಿಗೆ ಬಂದಿದೆ, ಆದರೆ ಅದರಲ್ಲೂ ಕೂಡ ಮಿಸ್ಸಿಂಗ್ ಆಗಿ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಈ ಥರ ಆಗುತ್ತೆ. ಸೊ ಸ್ವಲ್ಪ ಕಮ್ಮಿ ಪ್ರೈಸ್ ಇರೋದ್ರಿಂದ ಅದಕ್ಕೆ ನಾನು 145 ಒಂದೆಲ್ಲ ಕಮ್ಮಿ ಪ್ರೈಸ್ ಇರೋದ್ರಿಂದ ಅಷ್ಟು ಎಫೆಕ್ಟ್ ಆಗ್ತಾಯಿಲ್ಲ. ಬಟ್ ಜಾಸ್ತಿ ಪ್ರೈಸ್ದು ಆರ್ಡ್ರ್ ಮಾಡಿದಾಗ ಬೇಜಾರಾಗ್ಬಿಡುತ್ತೆ. ಈ ಥರ ಆಗ್ಬಿಡ್ತು ಅಂದರೆ ಆದಷ್ಟು ಕೇರ್ಫುಲ್ಲಾಗಿ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಮತ್ತು 1 ವೀಕ್ ಆದಮೇಲೆ ಏನು ಆ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಮುಂದೆ ಬರೋವಂಥ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ನಾನು ವರಮಹಾಲಕ್ಷ್ಮಿ ತೆಗೆದಿದ್ದು, ಮತ್ತು ಅಲ್ಲಿ ಶ್ರವಣ ಮಾಡಿದ್ದು, ಅಲ್ಲಿ ರಾಖಿ ಹಬ್ಬ ಕೂಡ ಮಾಡಿದ್ಲು ನಮ್ಮ ಭಾವನ ಮಗಳು. ಅಂದರೆ ಮಂಡೇ ಇದ್ದಿದ್ದು ರಾಖಿ ಹಬ್ಬ, ಬಟ್ ಅಂದರೆ ನೆನ್ನೆ ಇದ್ದಿದ್ದು ರಾಖಿ ಹಬ್ಬ. ಬಟ್ ಅವಳು ಅಂದರೆ ಸ್ಕೂಲ್ಗೆಲ್ಲ ಹೋಗ್ಬಿಡ್ತಾರಲ್ಲ, ಮತ್ತು ಅವಳಿಗೂ ಕೂಡ ಕಾಲೇಜ್ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದಾನೆ. ಸೊ ಹಂಗಾಗಿ ಅವಳು ಬರೋದಕ್ಕಾಗೋದಿಲ್ಲ, ಮತ್ತು ಇವನು ಕೂಡ ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ದಿನನೇ ರಾಖಿ ಎಲ್ಲ ಇಬ್ಬರು ತಮ್ಮದಿರೋ ಜೊತೆಲೆಲ್ಲ ಇದ್ರಲ್ಲ ಅಂಥೇಳಿ ಇಬ್ರಿಗೂ ರಾಖಿನ ಕಟ್ಟಿದ್ಲು. ಸೊ ಹೀಗೆ ಎಲ್ಲಿ ಚೆನ್ನಾಗಿ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಸಂಬಂಧ ಅಂದ್ಬಿಟ್ಟು ರಾಖಿ ಎಲ್ಲ ಕಟ್ಟಿಸ್ಕೊಂಡು, ಆಮೇಲೆ ಅವನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದ, ನಾನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಸಂಜೆ ಈವ್ನಿಂಗ್ ನಾವು ರಿಟರ್ನ್ ಬಂದುಬಿಟ್ವಿ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ 2K 5K 10K ಆ ಥರ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.